ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜೂಸ್ ಸ್ಟಡಿ ಸೆಂಟರ್. ಮಂಜೂಸ್ ಸ್ಟಡಿ ಸೆಂಟರ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಅಂದರೆ ಹ್ಯಾವ್, ಹ್ಯಾಸ್ ಅಥವಾ ಹ್ಯಾಡ್ ಹೊಂದಿರುವಂಥ ಸೆಂಟೆನ್ಸಸ್ನ ಆ್ಯಕ್ಟಿವ್ ವಾಯ್ಸ್ನ ಪ್ಯಾಸಿವ್ ವಾಯ್ಸ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಆ್ಯಕ್ಟಿವ್ ವಾಯ್ಸ್ ಹೇಗಿರ್ತದೆ? ಮೊದಲಿಗೆ ಸಬ್ಜೆಕ್ಟ್ ಆ್ಯಸ್ ಯೂಸ್ವಲ್, ಅದರ ಜೊತೆಗೆ ಹ್ಯಾವ್ ಆರ್ ಹ್ಯಾಸ್ ಇರ್ತದೆ, ಹ್ಯಾಡ್ ಕೂಡ ಅಲ್ಲೇ ಇರ್ತದೆ. V3 ಎಲ್ಲ ಪ್ಯಾಸಿವ್ ವಾಯ್ಸಲ್ಲಿ V3 ಇರ್ತದೆ, ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ V3 ಇರ್ತದೆ ಮತ್ತು ಆಬ್ಜೆಕ್ಟ್ ಫೈನಲ್. ಅದನ್ನು ಪ್ಯಾಸಿವ್ ಮಾಡಿದಾಗ ಆಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಪ್ಲಸ್ ಆರ್ ಹ್ಯಾವ್ ಆರ್ ಹ್ಯಾಡ್ ಇರ್ತದೆ, ಪ್ಲಸ್ ಬೀನು ಸೇರಿಸ್ಕೊಂಡ್ರೆ ಸಾಕು. V3 ಆಲ್ರೆಡಿ ಇದೆ, ಬೈ ಪ್ಲಸ್ ಸಬ್ಜೆಕ್ಟ್ ಆ್ಯಸ್ ಯೂಸ್ವಲ್ ಇರ್ತದೆ. ಈ ಹಿಂದೆ ಕಲ್ತ್ಕೊಂಡಂಗೆ ನಾವು ಈಗ ಈ ವಿಷಯದಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಎಕ್ಸಾಂಪಲ್, ಹಿ ಹ್ಯಾಸ್ ಇಂಟ್ರಡ್ಯೂಸ್ಡ್ ಮೀ. ಹಿ ಈಸ್ ದ ಸಬ್ಜೆಕ್ಟ್, ಮೀ ಈಸ್ ದ ಆಬ್ಜೆಕ್ಟ್, ಹ್ಯಾಸ್ ಇಂಟ್ರಡ್ಯೂಸ್ಡ್. ಅದನ್ನು ನಾವು ಚೇಂಜ್ ಮಾಡಬೇಕು. ಮೀ ಇದ್ದಿದ್ದು ಐ ಆಗ್ತದೆ, ಐ ಹ್ಯಾವ್ ಬೀನ್ ಸೇರಿಸಿದರೆ ಸಾಕು. ಇಂಟ್ರಡ್ಯೂಸ್ಡ್ ಇಸ್ V3, ಎರಡೂ ಕಡೆ V3 ಇರ್ತದೆ, ವರ್ಬ್ 3. ಬೀನ್ ಇಂಟ್ರಡ್ಯೂಸ್ಡ್ ಬೈ ಹಿಮ್, ಅಲ್ಲಿ ಹಿ ಬದಲಿಗೆ ಹಿಮ್ ಅಂತ ಬರ್ತದೆ. ನೆಕ್ಸ್ಟ್ ಎಕ್ಸಾಂಪಲ್, ಹಿ ಹ್ಯಾಸ್ ಟಾಟ್ ಇಂಗ್ಲೀಷ್. ಇಂಗ್ಲೀಷ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್, ಹಿ ಅನ್ನೋದು ಸಬ್ಜೆಕ್ಟ್. ಅದು ಪ್ಯಾಸಿವ್ ಬಂದಾಗ ಇಂಗ್ಲೀಷ್ ಹ್ಯಾಸ್ ಬೀನ್, ಹ್ಯಾಸ್ ಆಲ್ರೆಡಿ ಇಸ್ ದೇರ್ ಇನ್ ಆ್ಯಕ್ಟಿವ್ ವಾಯ್ಸ್, ಅದರ ಜೊತೆಗೆ ಬೀನ್ ಸೇರಿಸ್ಕೊಂಡ್ರೆ ಸಾಕು. ಟಾಟ್ ಆಲ್ರೆಡಿ ಇಸ್ ದೇರ್ ಇನ್ ಆ್ಯಕ್ಟಿವ್ ವಾಯ್ಸ್, ಟಾಟ್ ಬೈ ಹಿ ಕನ್ವರ್ಟ್ಸ್ ಇಂಟು ಹಿಮ್. ಥರ್ಡ್ ಎಕ್ಸಾಂಪಲ್, ರಮೇಶ್ ಹ್ಯಾಸ್ ಹೆಲ್ಪ್ಡ್ ದ ಚಿಲ್ಡ್ರನ್. ರಮೇಶ್ ಹ್ಯಾಸ್ ಹೆಲ್ಪ್ಡ್ ದ ಚಿಲ್ಡ್ರನ್. ಇಲ್ಲಿ ದ ಚಿಲ್ಡ್ರನ್ ಅನ್ನೋದು ಫಸ್ಟ್ ಬರ್ತದೆ. ಹ್ಯಾವ್ ಬೀನ್ ಅದು ಪ್ಲೂರಲ್ ಆದ ಕಾರಣಕ್ಕೆ ನಾವು ಹ್ಯಾವ್ ಬೀನ್ ಬರೀತೀವಿ. ಹೆಲ್ಪ್ಡ್ ಬೈ ರಮೇಶ್. ಬ್ಯಾಂಕ್ಸ್ ಹ್ಯಾವ್ ಗಿವನ್ ಲೋನ್ಸ್. ಲೋನ್ಸ್ ಅಗೇನ್ ಪ್ಲೂರಲ್ ಇದೆ. ಲೋನ್ಸ್ ಹ್ಯಾವ್ ಬೀನ್ ಗಿವನ್ ಬೈ ಬ್ಯಾಂಕ್ಸ್. ಫಿಫ್ತ್ ಎಕ್ಸಾಂಪಲ್ ವಿ ಹ್ಯಾವ್ ಟು ಸಿ, ಐ ಹ್ಯಾಡ್ ರಿಸೀವ್ಡ್ ಆ್ಯನ್ ಅಪ್ರಿಸಿಯೇಷನ್. ಹ್ಯಾಡ್ ಅನ್ನೋದು ಪಾಸ್ಟ್ ಟೆನ್ಸು, ಅದಕ್ಕೆ ನಾವು ಬೀನ್ ಸೇರಿಸಿದರೆ ಸಾಕು. ಆ್ಯನ್ ಅಪ್ರಿಸಿಯೇಷನ್ ಹ್ಯಾಡ್ ಬೀನ್ ರಿಸೀವ್ಡ್ ಬೈ ಮೀ. ಅದೇ ಥರ ಮಾಡೆಲ್ ಆಕ್ಸಲರೀಸ್ ಲೈಕ್ ಕ್ಯಾನ್, ವಿಲ್, ಕುಡ್, ವುಡ್, ಮಸ್ಟ್, ಶೆಲ್, ಶುಡ್ ಈ ಥರ ಇರುವಂಥ ಆ್ಯಕ್ಟಿವ್ ವಾಯ್ಸಸ್ನ ಪ್ಯಾಸಿವ್ ವಾಯ್ಸ್ ಮಾಡೋದು ಹೇಗೆ ನಾವು ನೋಡ್ತಾ ಹೋಗೋಣ. ಕ್ಯಾನ್, ವಿಲ್, ಕುಡ್, ವುಡ್ ಇವನ್ನ ನಾವು ಮಾಡೆಲ್ ಆಕ್ಸಲರೀಸ್ ಅಂತ ಕರಿತೀವಿ. ಆ ಥರದ ಆ್ಯಕ್ಟಿವ್ ವಾಯ್ಸ್ ಹೇಗಿರ್ತದೆ? ಸಬ್ಜೆಕ್ಟ್ ಆ್ಯಸ್ ಯೂಸ್ವಲ್ ಮಾಡೆಲ್ ಆಕ್ಸಲರಿ ಇರ್ತದೆ, ಕ್ಯಾನ್, ಕುಡ್ ಅವೆಲ್ಲ ಇರ್ತವೆ. ಅದಾದಮೇಲೆ ಪ್ರೆಸೆಂಟ್ ಟೆನ್ಸ್ ವರ್ಬ್, ಅದಾದಮೇಲೆ ಆಬ್ಜೆಕ್ಟ್ ಆ್ಯಕ್ಟಿವ್ ವಾಯ್ಸ್ ಎಲ್ಲವೂ ಇದೇ ಫಾರ್ಮಲ್ಲಿ ಇರ್ತವೆ. ಇದನ್ನು ನಾವು ಪ್ಯಾಸಿವ್ ಮಾಡಿದಾಗ ಪ್ಯಾಸಿವ್ ವಾಯ್ಸ್ ಆಫ್ ದೀಸ್ ಟೈಪ್ ಆಫ್ ಸೆಂಟೆನ್ಸಸ್ ಕಂಟೈನ್ ಆಬ್ಜೆಕ್ಟ್, ಮಾಡೆಲ್ ಆಕ್ಸಲರಿ, ಆ್ಯಕ್ಟಿವ್ ವಾಯ್ಸಲ್ಲಿ ಅದೇ ಇರ್ತದೆ. B1 ಸೇರಿಸಿದ್ರೆ ಸಾಕು. ವರ್ಬ್ನ V3 ಫಾರ್ಮ್ ಬರೀಬೇಕು, ಅದಾದಮೇಲೆ ಬೈ, ಅದಾದಮೇಲೆ ಸಬ್ಜೆಕ್ಟ್. ಸೊ ಎಕ್ಸಾಂಪಲ್, ಮಹೇಶ್ ಕ್ಯಾನ್ ರೈಡ್ ದ ಬೈಕ್. Now the passive voice of this one is the bike ಅನ್ನೋದು ಆಬ್ಜೆಕ್ಟ್, ಅದನ್ನು ಫಸ್ಟ್ ಬರ್ಕೋತೀವಿ. ಕ್ಯಾನ್ ಆಲ್ರೆಡಿ ಇಸ್ ದೇರ್ ಇನ್ ಆ್ಯಕ್ಟಿವ್ ವಾಯ್ಸ್. ಬಿ ರಿಡನ್ ಬೈ ಮಹೇಶ್, ಕ್ಯಾನ್ ಬಿ ರಿಡನ್ ಬೈ ಮಹೇಶ್. ನೆಕ್ಸ್ಟ್ we have to see the second example, he will distribute the sweets. ಇಲ್ಲಿ ದ ಸ್ವೀಟ್ಸ್ ಅನ್ನೋದು ಪ್ಲೂರಲ್, ಅದು ಆಬ್ಜೆಕ್ಟ್. ಆಬ್ಜೆಕ್ಟ್ನ ಫಸ್ಟ್ ಬರ್ಕೊಂತೀವಿ ಪ್ಯಾಸಿವ್ ವಾಯ್ಸಿಗೆ ಬಂದಾಗ. ಸೊ ದ ಪ್ಯಾಸಿವ್ ವಾಯ್ಸ್ ಇಸ್ ದ್ಯಾಟ್ ದ ಸ್ವೀಟ್ಸ್ ವಿಲ್ ಬಿ ಮಾಡಿದರೆ ಸಾಕು. ಡಿಸ್ಟ್ರಿಬ್ಯೂಟೆಡ್ ಬೈ ಹಿಮ್, ಹಿ ಇದ್ದಿದ್ದು ಹಿಮ್ ಆಗ್ತದೆ. ಐ ಮಸ್ಟ್ ಅಟೆಂಡ್ ದ ಮೀಟಿಂಗ್. ಥರ್ಡ್ ಎಕ್ಸಾಂಪಲ್, ಈ ಥರ್ಡ್ ಎಕ್ಸಾಂಪಲಲ್ಲಿ ಮಸ್ಟ್ ಇದೆ, ಅದನ್ನು ಮಸ್ಟ್ ಬಿ ಮಾಡಿದರೆ ಸಾಕು. ದ ಮೀಟಿಂಗ್ ಮಸ್ಟ್ ಬಿ ಅಟೆಂಡೆಡ್ ಬೈ ಮೀ. ಫೋರ್ತ್ ಎಕ್ಸಾಂಪಲ್, ಹಿ ಕುಡ್ ಹೆಲ್ಪ್ ಮೀ. ಇಲ್ಲೂ ಅಷ್ಟೇ, ಕುಡ್ ಜೊತೆಗೆ ಬಿ ಬರ್ಕೊಂಡ್ರೆ ಆಯಿತು. ಐ ಕುಡ್ ಬಿ ಹೆಲ್ಪ್ಡ್ ಬೈ ಹಿಮ್. ಅಲ್ಲಿ ಮೀ ಇದ್ದಿದ್ದು ಪ್ಯಾಸಿವ್ ವಾಯ್ಸ್ ಬಂದಾಗ ಐ ಆಗಿ ಕನ್ವರ್ಟ್ ಆಗ್ತದೆ. ಈ ಥರದ್ದು ಡಿಫರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ನ ಆ್ಯಕ್ಟಿವ್ ಇದ್ದಿದ್ದು ಪ್ಯಾಸಿವ್ ಮಾಡೋದು ಹೇಗೆ ಎಂಬುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ.